ಮದುವೆ ಸಮಾರಂಭಕ್ಕೆ ಲಕ್ಷಾಂತರ ಮೌಲ್ಯದ ಒಡವೆ ಧರಿಸಿಕೊಂಡು ಬಂದಿದ್ದ ಯುವತಿ ನಿಗೂಢವಾಗಿ ಕಣ್ಮರೆಯಾಗಿದ್ದು, ಕೆರೆಯೊಂದರ ಬಳಿ ಆಕೆಯ ಒಳ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿರುವ ಘಟನೆ ಆತಂಕ ಮೂಡಿಸಿದ್ದು, ಸ್ಥಳಕ್ಕೆ ಎಸ್ಪಿ ಶುಭನ್ವಿತಾ ಆಗಮಿಸಿ ಪರಿಶೀಲಿಸಿ ಕೊಲೆ ಶಂಕೆಯಲ್ಲಿ ಶೋಧ ಕಾರ್ಯವನ್ನು ಶನಿವಾರ ತೀವ್ರವಾಗಿದೆ. ಪ್ರಕರಣದ ಗಂಭೀರತೆ ಕುರಿತು ತನಿಖೆಗೆ ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಕೆರೆಯಲ್ಲಿ ಪತ್ತೆಯಾದ ವಸ್ತುಗಳ ಬಗ್ಗೆ ವೈಜ್ಞಾನಿಕ ಪರಿಶೀಲನೆ ನಡೆಸುತ್ತಿದೆ. ಶೀಘ್ರದಲ್ಲೇ ಪ್ರಕರಣ ಭೇದಿಸಿ ಆರೋಪಿಗಳನ್ನು ಬಂಧಿಸಲಾಗುವುದು. ಸಾರ್ವಜನಿಕರು ಆತಂಕ ಪಡಬೇಡಿ ಎಂದು ಎಸ್ಪಿ ಶುಭನ್ವಿತಾ ಭರವಸೆ ನೀಡಿದ್ದಾರೆ. ಸ್ಟೇಷನ್ ಅಲ್ಲಿ ಒಂದು 0 ಎಫ್ಐಆರ್ ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿಯಲ್ಲ 0 ಎಫ್ಐಆರ್ ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಅಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆಕ್ಚುಲಿ ಮದುವೆ ಆಗಿತ್ತು. ಅವರದು ಗಂಡನ್ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನ್ ಅಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡಲಿಕ್ಕೆ. ಮತ್ತೆ ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ. ಅದಾದ ನಂತರ ಅರೌಂಡ್ 8-7 ಇನ್ ದ ನೈಟ್ ಅವರದು ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಇವತ್ತು ಬೆಳಿಗ್ಗೆ ಬಟ್ಟೆಗಳು ಸಿಕ್ಕಿದೆ, ಮತ್ತೆ ಒಂದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ 3 ಕಡೆ. ನಮಗೆ ನಾವು ಎಲ್ಲ ಆಲ್ ಆಂಗಲ್ಸ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ಮತ್ತೆ ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ ಅವರಿಗೆ ರಿಕವರ್ ಮಾಡಲಿಕ್ಕೆ. ಈ ಸಂದರ್ಭದಲ್ಲಿ ಎಸ್ಪಿ ಶುಭನ್ವಿತಾ, ಎಎಸ್ಪಿ ಶ್ರೀನಿಧಿ ಹಾಗೆಯೇ ಪೊಲೀಸ್ ಅಧಿಕಾರಿಗಳು, ಡಾಗ್ ಸ್ಕ್ವಾಡ್ ಸಿಬ್ಬಂದಿ ಹಾಗೂ ಸೂಕ್ಷ್ಮ ತನಿಖಾ ತಂಡದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.